ಯುದ್ಧದ ಮೊದಲ ದಿನ ರಣಭೂಮಿಯಲ್ಲಿ ತನ್ನವರನ್ನು ನೋಡಿದ ಅರ್ಜುನ ಭಾವುಕನಾಗುತ್ತಾನೆ. ನನ್ನವರ ಜೊತೆ ನಾನು ಯುದ್ಧ ಮಾಡಬೇಕೇ, ಅವರನ್ನು ವಧಿಸಬೇಕೇ ಎಂದು ಯುದ್ಧವನ್ನು ಕೈಬಿಡುವ ನಿರ್ಧಾರ ಮಾಡುತ್ತಾನೆ. ಆಗ ಕೃಷ್ಣ, ಯಾರು ನಿನ್ನವರು ಪಾರ್ಥ? ಅವರು ನಿನ್ನವರಾಗಿದ್ದರೆ ನಿನ್ನ ಜೊತೆ ಏಕೆ ಯುದ್ಧ ಮಾಡುತ್ತಿದ್ದರು ಎಂದು ಪಾರ್ಥನಿಗೆ ಭಗವದ್ಗೀತೆಯನ್ನು ಬೋಧಿಸುತ್ತಾನೆ. ಮಗ ಅಭಿಮನ್ಯುವಿನ ಸಾವಿನ ಪ್ರತಿಕಾರದಂದು ಇಡೀ ಸೈನ್ಯವನ್ನು ಧ್ವಂಸ ಮಾಡಿದ್ದನಂತೆ ಪಾರ್ಥ. ಆ ದಿನ ಪಾರ್ಥನ ಆರ್ಭಟವನ್ನು ಭೀಷ್ಮ ದ್ರೋಣರು ತಡೆಯಲಾಗಲಿಲ್ಲ. ಒಮ್ಮೆ ಅರ್ಜುನ ಮತ್ತು ಆಂಜನೇಯನ ಮಧ್ಯೆ ನಾನು ಶಕ್ತಿಶಾಲಿ ಎಂಬ ಪೈಪೋಟಿ ನಡೆದಿತ್ತು. ಅವರಲ್ಲಿಯೇ ತಾವೇ ಶ್ರೇಷ್ಠರೆಂಬ ಚರ್ಚೆ ನಡೆದಿತ್ತು. ಆಗ ಅರ್ಜುನ, ನಾನು ಬಾಣಗಳ ಸೇತುವೆಯನ್ನು ನಿರ್ಮಿಸುತ್ತೇನೆ, ಅದನ್ನು ನೀವು ಮುರಿದು ಹಾಕಿದ್ದೇ ಆದರೆ ನಾನು ಸೋಲನ್ನು ಒಪ್ಪಿಕೊಂಡು ಚಿತಾಪ್ರವೇಶ ಮಾಡುತ್ತೇನೆ ಎನ್ನುತ್ತಾನೆ ಪಾರ್ಥ. ಸ್ನೇಹಿತರೆ ನಮಸ್ಕಾರ, ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಒಂದು ವಿಡಿಯೋದಲ್ಲಿ ಬಾಲ್ಯದಲ್ಲಿನ ಅರ್ಜುನನ ಸಾಹಸ, ಅರ್ಜುನ ಏಕಲವ್ಯನ ಭೇಟಿ, ಶಿವನೊಂದಿಗೆ ಹೋರಾಡಿ ಪಾಶುಪಶಾಸ್ತ್ರ ಪಡೆದ ಅರ್ಜುನನ ಕುರಿತಾಗಿ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಪಾರ್ಥ ಅರ್ಜುನನ ಕುರಿತಾದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಮುಂದೆ ಪಾರ್ಥ ಅರ್ಜುನ ಅಜ್ಞಾತವಾಸದಲ್ಲಿದ್ದಾಗ ಯಾಕೆ ಬೃಹನ್ನಳೆಯಾದ ಎಂಬ ಗೊಂದಲ ಎಲ್ಲರಿಗಿರಬಹುದು. ಇದಕ್ಕೆ ವಿವರಣೆ ಶಿವನನ್ನೇ ಗೆದ್ದ ಪಾರ್ಥನನ್ನು ದೇವೇಂದ್ರ ದೇವಲೋಕಕ್ಕೆ ಆಹ್ವಾನಿಸಿದಾಗ ಸಿಗುತ್ತದೆ. ಮಗನ ಸಾಹಸ ಶೌರ್ಯವನ್ನು ಕಂಡ ದೇವೇಂದ್ರ ಕೆಲಕಾಲ ದೇವಲೋಕದಲ್ಲಿದ್ದು ತಂದೆಯ ಸತ್ಕಾರ ಸ್ವೀಕರಿಸಲು ಪಾರ್ಥನಿಗೆ ಹೇಳುತ್ತಾನೆ. ಆಗ ಪಾರ್ಥ ತಂದೆ ದೇವೇಂದ್ರನ ಮಾತಿನಂತೆ ದೇವಲೋಕದಲ್ಲಿ ಉಳಿಯುತ್ತಾನೆ. ದೇವೇಂದ್ರ ಮಗನಿಗಾಗಿ ಸಮಾರಂಭ ಕೂಟಗಳನ್ನು ಏರ್ಪಡಿಸುತ್ತಾನೆ. ರಂಬೆ, ಊರ್ವಶಿ, ಮೇನಕೆಯರ ನಾಟ್ಯ ಸಭೆಗಳನ್ನು ಏರ್ಪಡಿಸುತ್ತಾನೆ. ನಾಟ್ಯ ಮಾಡುವಾಗ ಊರ್ವಶಿಯ ಕಡೆ ನಗುತ್ತಾ ನೋಡುವ ಅರ್ಜುನನ ಮೇಲೆ ಊರ್ವಶಿಗೆ ಪ್ರೇಮ ಭಾವ ಮೂಡುತ್ತದೆ. ಪಾರ್ಥ ರೂಪ ಲಾವಣ್ಯದಲ್ಲಾಗಲಿ ಪರಾಕ್ರಮದಲ್ಲಾಗಲಿ ವೀರನಾಗಿರುತ್ತಾನೆ. ಪಾರ್ಥ ಅರ್ಜುನನನ್ನು ನೋಡಿ ಮನಸೋಲದವರೇ ಇರಲಿಲ್ಲ. ಅದೇ ರೀತಿ ಊರ್ವಶಿಯೂ ಕೂಡ ಪಾರ್ಥನ ಮೇಲೆ ವ್ಯಾಮೋಹಿತಳಾಗಿರುತ್ತಾಳೆ. ಈ ಒಂದು ವಿಷಯವನ್ನು ಊರ್ವಶಿ ಇಂದ್ರದೇವನಿಗೆ ತಿಳಿಸುತ್ತಾಳೆ. ಇಂದ್ರದೇವ ಆ ರಾತ್ರಿಯ ಪಾರ್ಥನ ಸೇವೆಗೆ ಊರ್ವಶಿಯನ್ನು ಕಳಿಸುತ್ತಾನೆ. ಆದರೆ ಊರ್ವಶಿಯ ಬಗೆಗೆ ಪಾರ್ಥನಲ್ಲಿ ಯಾವ ಭಾವನೆಯೂ ಇರಲಿಲ್ಲ. ಕಾರಣ ಊರ್ವಶಿ ತನ್ನ ತಂದೆ ಇಂದ್ರದೇವನ ಜೊತೆ ಇರುವುದರಿಂದ ಆಕೆಗೆ ಪಾರ್ಥ ಮಾತೃಸ್ಥಾನ ನೀಡಿರುತ್ತಾನೆ. ಊರ್ವಶಿಗೆ ಈ ಒಂದು ವಿಷಯವನ್ನು ಹೇಳಿದಾಗ ಪಾರ್ಥನ ಈ ತಿರಸ್ಕಾರದಿಂದ ಕೋಪಗೊಂಡ ಊರ್ವಶಿ, ಬಳಿಗೆ ಬಂದ ಹೆಣ್ಣನ್ನು ಮೆಚ್ಚಿಸಲಾಗದ ನೀನು ಕೆಲವು ಕಾಲ ಅನಂಗನಾಗಿರು ಎಂದು ಶಾಪವನ್ನು ಕೊಡುತ್ತಾಳೆ. ಈ ಒಂದು ಶಾಪದ ಪರಿಣಾಮ ಪಾರ್ಥ ಅಜ್ಞಾತವಾಸದಲ್ಲಿದ್ದಾಗ ಬೃಹನ್ನಳೆಯಾಗಿರುತ್ತಾನೆ. ಊರ್ವಶಿಯ ಶಾಪವನ್ನು ಪಾರ್ಥ ತಾಯಿ ಕೊಡುವ ಶಿಕ್ಷೆ ಎಂದೇ ಭಾವಿಸಿದ್ದ. ಅಜ್ಞಾತವಾಸದಲ್ಲಿ ಪಾಂಡವರೆಲ್ಲರೂ ಸಹ ಒಂದೊಂದು ವೇಷದಲ್ಲಿ ವಿರಾಟರಾಜನ ಆಸ್ಥಾನದಲ್ಲಿದ್ದರು. ಅವರು ಅಷ್ಟು ಸಾಹಸಿಗಳಾಗಿದ್ದರೂ ಸಹ ಈ ರೀತಿಯ ಬದುಕನ್ನು ಅವರಿಗೆ ನಿರಾಕರಿಸಲಾಗಲಿಲ್ಲ. ಕಾರಣ ಇಷ್ಟೇ, ನಾವು ಎಷ್ಟೇ ಶಕ್ತಿವಂತರಾದರೂ ಪರಿಸ್ಥಿತಿಗೆ ತಲೆಬಾಗಿ ಮುಂದೆ ನಡೆಯಲೇಬೇಕಾಗುತ್ತದೆ. ಇದೇ ಧರ್ಮದ ನೀತಿ. ಇದರಿಂದ ಯಾರೂ ಸಹ ಪಾರಾಗಲು ಸಾಧ್ಯವಿಲ್ಲ. ಅಜ್ಞಾತವಾಸದಲ್ಲಿ ಪಾರ್ಥ ಬೃಹನ್ನಳೆಯಾಗಿ ವಿರಾಟರಾಜನ ಮಗಳು ಉತ್ತರೆಗೆ ನಾಟ್ಯ ಕಲಿಸುವ ಗುರುವಾಗಿರುತ್ತಾನೆ. ಅಜ್ಞಾತವಾಸದ ಕೊನೆಯಲ್ಲಿ ವಿರಾಟರಾಜನ ಸಂಸ್ಥಾನದ ಮೇಲೆ ದಾಳಿ ಮಾಡಿದ್ದ ಕುರುಸೇನೆಯನ್ನು ಪಾರ್ಥ ಸಶಕ್ತವಾಗಿ ಹಿಮ್ಮೆಟ್ಟಿಸಿದ್ದ. ವಿರಾಟರಾಜನ ಮಗ ಉತ್ತರ ಕುಮಾರ ಅರ್ಜುನನನ್ನು ಆರಾಧಿಸುತ್ತಿದ್ದನು. ಈ ಬೃಹನ್ನಳೆಯೇ ಅರ್ಜುನ ಎಂದು ತಿಳಿದಾಗ ಉತ್ತರ ಕುಮಾರ ಭಾವುಕನಾಗಿ ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಇಂದ್ರಪ್ರಸ್ಥದ ಸಾಮ್ರಾಜ್ಯಪತಿಗಳಾಗಬೇಕಿದ್ದ ಪಾಂಡವರು ತನ್ನ ಅರಮನೆಯಲ್ಲಿ ಹೀಗೆ ಜೀತದಾಳಾಗಿದ್ದನ್ನು ತಿಳಿದ ವಿರಾಟರಾಜ ತೀವ್ರವಾಗಿ ದುಃಖಿಸುತ್ತಾನೆ. ಮತ್ತೆ ತನ್ನ ಮಗಳಾದ ಉತ್ತರೆಯನ್ನು ವಿರಾಟರಾಜ ಪಾರ್ಥನಿಗೆ ಮದುವೆಯಾಗಲು ವಿನಂತಿಸುತ್ತಾನೆ. ಆಗ ಪಾರ್ಥ, ಉತ್ತರೆ ನನಗೆ ಮಗಳ ಸಮಾನ, ನನ್ನ ಮಗ ಅಭಿಮನ್ಯುವಿಗೆ ಉತ್ತರೆ ಸರಿಯಾದ ಜೋಡಿ ಎಂದು ಅಭಿಮನ್ಯುವಿನ ಜೊತೆ ಉತ್ತರೆಯ ಮದುವೆಯನ್ನು ಮಾಡಿಸುತ್ತಾರೆ. ಕೃಷ್ಣ ಮತ್ತೆ ಪಾರ್ಥನ ನಂಟಿನ ಬಗ್ಗೆ ಹೊಸದಾಗಿ ಹೇಳುವ ಅಗತ್ಯವೇನಿದೆ? ಪಾಂಡವರಲ್ಲಿ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದವರು ಅರ್ಜುನ. ಈ ಕೃಷ್ಣ ಮತ್ತು ಅರ್ಜುನರು ತಮ್ಮ ಹಿಂದಿನ ಜನ್ಮದಲ್ಲಿ ನರ ಮತ್ತು ನಾರಾಯಣ ಎಂಬ ಅವಳಿ ಋಷಿಗಳಾಗಿರುತ್ತಾರೆ. ಇವರು ಭೂಮಿಯ ಮೇಲೆ ಧರ್ಮವನ್ನು ರಕ್ಷಿಸಲು ಜನ್ಮ ತಾಳಿರುತ್ತಾರೆ. ಕೃಷ್ಣ ತನ್ನ ತಂಗಿ ಸುಭದ್ರೆಯನ್ನು ಪಾರ್ಥ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಿಸುತ್ತಾನೆ. ಈ ಸುಭದ್ರೆ ಮತ್ತೆ ಪಾರ್ಥನಿಗೆ ಮಗನಾಗಿ ವೀರ ಅಭಿಮನ್ಯು ಜನಿಸುತ್ತಾನೆ. ಮುಂದಿನ ದಿನಗಳಲ್ಲಿ ಪಾಂಡವರ ಶಿಕ್ಷೆ ಮುಗಿದ ಬಳಿಕ ಅವರಿಗೆ ಅವರ ರಾಜ್ಯವನ್ನು ನೀಡಲು ಕೌರವರು ನಿರಾಕರಿಸುತ್ತಾರೆ. ಎಷ್ಟೇ ಸಂಧಾನಗಳು ಏರ್ಪಟ್ಟರೂ ಅದರಿಂದ ಯಾವುದೇ ಒಳ್ಳೆಯ ನಿರ್ಣಯಗಳು ಬರಲಿಲ್ಲ. ಇದರಿಂದ ಪಾಂಡವರು ಯುದ್ಧವೇ ಇದಕ್ಕೆ ಸರಿಯಾದ ಮಾರ್ಗ ಎಂದು ತೀರ್ಮಾನಿಸಿದರು. ಕೌರವರು ಕೂಡ ಯುದ್ಧವನ್ನು ಒಪ್ಪುತ್ತಾರೆ. ಕೌರವರು ಕೃಷ್ಣನ ಯಾದವ ಸೇನೆಗೆ ಆಸೆ ಪಡುತ್ತಾರೆ. ಅರ್ಜುನ ಕೃಷ್ಣನನ್ನು ಬಯಸುತ್ತಾನೆ.
ಕೃಷ್ಣ ತನ್ನ ಜೊತೆಗಿದ್ದರೆ ಸಾಕು, ಇಡೀ ಭೂಮಿಯನ್ನೇ ಎದುರಿಸುತ್ತೇನೆ ಎನ್ನುತ್ತಾನೆ ಪಾರ್ಥ. ಯುದ್ಧದ ಮೊದಲ ದಿನ ರಣಭೂಮಿಯಲ್ಲಿ ತನ್ನವರನ್ನು ನೋಡಿದ ಅರ್ಜುನ ಭಾವುಕನಾಗುತ್ತಾನೆ. ನನ್ನವರ ಜೊತೆ ನಾನು ಯುದ್ಧ ಮಾಡಬೇಕೇ, ಅವರನ್ನು ವಧಿಸಬೇಕೇ ಎಂದು ಯುದ್ಧವನ್ನು ಕೈಬಿಡುವ ನಿರ್ಧಾರ ಮಾಡುತ್ತಾನೆ. ಆಗ ಕೃಷ್ಣ, ಯಾರು ನಿನ್ನವರು ಪಾರ್ಥ? ಅವರು ನಿನ್ನವರಾಗಿದ್ದರೆ ನಿನ್ನ ಜೊತೆ ಏಕೆ ಯುದ್ಧ ಮಾಡುತ್ತಿದ್ದರು ಎಂದು ಪಾರ್ಥನಿಗೆ ಭಗವದ್ಗೀತೆಯನ್ನು ಬೋಧಿಸುತ್ತಾನೆ. ಪಾರ್ಥನಿಗೆ ಅವನ ಕರ್ತವ್ಯವನ್ನು ಕೃಷ್ಣ ನೆನಪು ಮಾಡುತ್ತಾನೆ. ನಂತರ ಪಾರ್ಥ 18 ದಿನಗಳ ಕುರುಕ್ಷೇತ್ರ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡುತ್ತಾನೆ. ಈ 18 ದಿನಗಳ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮ, ಕರ್ಣ, ಜಯದ್ರಥ, ದ್ರೋಣರ ಜೊತೆ ವೀರಾವೇಶದಿಂದ ಪಾರ್ಥ ಹೋರಾಡುತ್ತಾನೆ. ಮಗ ಅಭಿಮನ್ಯುವಿನ ಸಾವಿನ ಪ್ರತಿಕಾರದಂದು ಇಡೀ ಸೈನ್ಯವನ್ನು ಧ್ವಂಸ ಮಾಡಿದ್ದನಂತೆ ಪಾರ್ಥ. ಆ ದಿನ ಪಾರ್ಥನ ಆರ್ಭಟವನ್ನು ಭೀಷ್ಮ, ದ್ರೋಣರು ತಡೆಯಲಾಗಲಿಲ್ಲ. ಚಕ್ರವ್ಯೂಹ ಭೇದಿಸುವುದನ್ನು ಮಾತ್ರ ತಿಳಿದಿದ್ದ ಅಭಿಮನ್ಯು ತಂದೆ ಪಾರ್ಥನ ಅನುಪಸ್ಥಿತಿಯಲ್ಲಿ ಯುದ್ಧದಲ್ಲಿ ಭಾಗಿಯಾಗುತ್ತಾನೆ. ಚಕ್ರವ್ಯೂಹ ಭೇದಿಸಿ ಅದರಿಂದ ಹೊರಬರಲು ತಿಳಿಯದೆ ಅಲ್ಲಿ ಕೊನೆ ಉಸಿರಿರುವವರೆಗೆ ವೀರಾವೇಶದಿಂದ ಹೋರಾಡಿ ಮಡಿಯುತ್ತಾನೆ. ಈ ಒಂದು 18 ದಿನಗಳ ಕುರುಕ್ಷೇತ್ರ ಯುದ್ಧದಲ್ಲಿ ಅಧರ್ಮದ ಕಡೆಗಿದ್ದ ಮಹಾರಥಿಗಳಾದ ಭೀಷ್ಮ, ಕರ್ಣ, ದ್ರೋಣಾಚಾರ್ಯರಂತಹ ಮಹಾರಥಿಗಳ ಸಾವು ನಡೆಯಿತು. ಧರ್ಮದ ಕಡೆಗಿದ್ದ ಪಾಂಡವರು ಈ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ವಿಜಯಶಾಲಿಯಾದರು. ಪಾಂಡವರು ಹಸ್ತಿನಾಪುರದ ಸಿಂಹಾಸನವೇರಿದರು. ಈ ಒಂದು ಯುದ್ಧದ ನಂತರವೂ ಕೂಡ ಪಾರ್ಥನ ಜೀವನದಲ್ಲಿ ಮಹತ್ತರ ಘಟನೆಗಳು ನಡೆಯುತ್ತವೆ. ಅದರಲ್ಲೊಂದು ಶ್ರೀಕೃಷ್ಣ ಗಾರುಡಿ. ಈ ಕುರಿತು ಹಲವರಿಗೆ ಗೊತ್ತಿರಬಹುದು. ಪಾರ್ಥ ಅಸಾಧ್ಯ ಅಸಾಮಾನ್ಯ ವೀರನಾದರೂ ಅವನಲ್ಲಿ ಬೇಡದ ಅಹಂಕಾರ, ಅಸೂಯೆಪರ ವ್ಯಕ್ತಿತ್ವ ನೆಲೆಯಾಗಿತ್ತಂತೆ. ಇದು ಕೃಷ್ಣನಿಗೆ ಮೊದಲೇ ತಿಳಿದಿರುತ್ತದೆ. ಕೃಷ್ಣ ಪಾರ್ಥನಲ್ಲಿದ್ದ ಈ ವ್ಯತಿರಿಕ್ತ ಸ್ವಭಾವ ಹೋಗಲಾಡಿಸಲು ಪ್ರಯತ್ನ ಪಟ್ಟಿದ್ದಾರಂತೆ. ಇದರಿಂದ ಹಲವು ಬಾರಿ ಅರ್ಜುನ ಕೃಷ್ಣರ ಮಧ್ಯೆ ಮನಸ್ತಾಪಗಳಾಗಿವೆ. ಇದಕ್ಕೆ ಸೂಕ್ತ ಉದಾಹರಣೆಯೇ ಶ್ರೀಕೃಷ್ಣ ಗಾರುಡಿ. ಇಲ್ಲಿ ಭೀಮ ಮತ್ತೆ ಅರ್ಜುನರಿಗೆ ಪಾಠ ಕಲಿಸುವ ಸಲುವಾಗಿ ಕೃಷ್ಣ ಗಾರುಡಿಗ ಅಥವಾ ಮಾಂತ್ರಿಕ ವೇಷದಲ್ಲಿ ಬರುತ್ತಾನೆ. ಯುದ್ಧದ ನಂತರ ಪಾಂಡವರಿಗೆ ಹುದ್ದೆಗಳ ಹಂಚಿಕೆ ಮಾಡುವಾಗ ಬೇಕಂತಲೇ ಕೃಷ್ಣ ಭೀಮ ಮತ್ತೆ ಅರ್ಜುನರಿಗೆ ಕುದುರೆಲಾಯದ ಮತ್ತೆ ಸೇನೆಯ ಉಸ್ತುವಾರಿಯಂತಹ ಕೆಳವರ್ಗದ ಹುದ್ದೆಗಳನ್ನು ಕೊಡುತ್ತಾನೆ. ಇದರಿಂದ ಅವಮಾನಿತರಾದ ಭೀಮ ಮತ್ತೆ ಅರ್ಜುನರು ಕೃಷ್ಣನ ವಿರುದ್ಧ ಯುದ್ಧ ಸಾರುತ್ತಾರೆ. ಇದೆಲ್ಲವೂ ಕೃಷ್ಣನ ಮಾಯೆಯಂತೆ. ಈ ಒಂದು ಪ್ರಸಂಗಕ್ಕೆ ಹಿರಿಯರು ಶ್ರೀಕೃಷ್ಣ ಗಾರುಡಿ ಎಂದು ಕರೆಯುತ್ತಾರೆ. ಒಮ್ಮೆ ಅರ್ಜುನ ಮತ್ತು ಆಂಜನೇಯನ ಮಧ್ಯೆ ನಾನು ಶಕ್ತಿಶಾಲಿ ಎಂಬ ಪೈಪೋಟಿ ನಡೆದಿತ್ತು. ಅವರಲ್ಲಿಯೇ ತಾವೇ ಶ್ರೇಷ್ಠರೆಂಬ ಚರ್ಚೆ ನಡೆದಿತ್ತು. ಆಗ ಅರ್ಜುನ, ನಾನು ಬಾಣಗಳ ಸೇತುವೆಯನ್ನು ನಿರ್ಮಿಸುತ್ತೇನೆ, ಅದನ್ನು ನೀವು ಮುರಿದು ಹಾಕಿದ್ದೇ ಆದರೆ ನಾನು ಸೋಲನ್ನು ಒಪ್ಪಿಕೊಂಡು ಚಿತಾಪ್ರವೇಶ ಮಾಡುತ್ತೇನೆ ಎನ್ನುತ್ತಾನೆ ಪಾರ್ಥ. ಆಗ ಪಾರ್ಥ ಒಂದು ನದಿಯ ಮೇಲೆ ಬಾಣಗಳ ಸೇತುವೆಯನ್ನು ನಿರ್ಮಿಸಿದ. ಆ ಒಂದು ಸೇತುವೆಯನ್ನು ಆಂಜನೇಯ ಕಾಲಿಟ್ಟು ಮುರಿದು ಹಾಕಿದ. ಆಗ ಪಾರ್ಥ ಸೋಲನ್ನೊಪ್ಪಿಕೊಂಡು ಚಿತಾಪ್ರವೇಶ ಮಾಡಬೇಕೆನ್ನುವಷ್ಟರಲ್ಲಿ ಕೃಷ್ಣ ಬರುತ್ತಾನೆ. ನಡೆದೆಲ್ಲ ಪ್ರಸಂಗ ತಿಳಿಯುತ್ತದೆ. ಕೃಷ್ಣ ಮತ್ತೊಮ್ಮೆ ಪಾರ್ಥನಿಗೆ ಸೇತುವೆಯನ್ನು ನಿರ್ಮಿಸಲು ಹೇಳುತ್ತಾನೆ. ಈ ಬಾರಿ ಆಂಜನೇಯನಿಗೆ ಆ ಸೇತುವೆಯನ್ನು ಮುರಿಯಲಾಗಲಿಲ್ಲ. ಇದರಿಂದ ಆಂಜನೇಯ ಸೋಲನ್ನೊಪ್ಪಿಕೊಂಡು ಅಲ್ಲಿಂದ ಹೊರಡುತ್ತಾನೆ. ಪಾರ್ಥ ಕೃಷ್ಣನ ಬೆನ್ನ ಮೇಲಿದ್ದ ಬಾಸುಂಡೆಗಳನ್ನು ನೋಡಿ ಅವುಗಳೇನೆಂದು ಕೇಳುತ್ತಾನೆ. ಆಂಜನೇಯ ಹಾರಿ ನೆಗೆದು ಸೇತುವೆಯನ್ನು ಮುರಿಯಲು ಪ್ರಯತ್ನ ಮಾಡುವಾಗ ಸೇತುವೆ ಮುರಿಯದಂತೆ ಕೃಷ್ಣ ಅದಕ್ಕೆ ಬೆನ್ನು ನೀಡಿ ನಿಂತಿರುತ್ತಾನೆ. ಹಾಗಾಗಿ ಆಂಜನೇಯ ಎಷ್ಟೇ ಜಿಗಿದರೂ ಸೇತುವೆ ಮುರಿಯಲಿಲ್ಲ. ಇದು ಪಾರ್ಥನ ಮೇಲಿದ್ದ ಕೃಷ್ಣನ ಕಾಳಜಿ ಮತ್ತು ಪ್ರೀತಿಯನ್ನು ತೋರಿಸುತ್ತದೆ. ಅರ್ಜುನನಿಗೆ ದ್ರೌಪದಿ, ಸುಭದ್ರೆ, ಉಲೂಚಿ, ಚಿತ್ರಾಂಗದ ಎಂಬ ಮುಂತಾದ ಉಪಪತ್ನಿಯರಿರುತ್ತಾರೆ. ಅರ್ಜುನನಿಗೆ 3 ಲೋಕದ ಗಂಡ ಎನ್ನುತ್ತಾರೆ. ಕಾರಣ ಅವರು 3 ಲೋಕದಲ್ಲಿನ ಸ್ತ್ರೀಯರನ್ನು ಮದುವೆಯಾಗಿರುತ್ತಾರೆ. ಕುರುಕ್ಷೇತ್ರ ಯುದ್ಧ ಮುಗಿದ ಬಳಿಕ ಪಾಂಡವರು 25ರಿಂದ 30 ವರ್ಷಗಳ ಕಾಲ ರಾಜ್ಯಭಾರ ಮಾಡುತ್ತಾರೆ. ಅಭಿಮನ್ಯುವಿನ ಮಗ ಪರೀಕ್ಷಿತನಿಗೆ ಮುಂದೆ ಅವರು ಪಟ್ಟಾಭಿಷೇಕ ಮಾಡಿ ಅವರು ಮೇರು ಪರ್ವತದ ಮೂಲಕ ಸ್ವರ್ಗದ ಕಡೆಗೆ ಹೋದರೆಂದು ವೈಶಂಪಾಯನ ಮುನಿಗಳು ಜನಮೇಜಯನ ರಾಜನಿಗೆ ಹೇಳುವ ಉಲ್ಲೇಖವಿದೆ. ಈ ಜನಮೇಜಯ ರಾಜ ಪರೀಕ್ಷಿತನ ಮಗ, ಅಭಿಮನ್ಯುವಿನ ಮೊಮ್ಮಗ. ಸ್ನೇಹಿತರೆ, ಹಲವು ಪಾತ್ರಗಳನ್ನು, ಅದರಲ್ಲಿ ತಮ್ಮ ನೆಚ್ಚಿನ ಪಾತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಆ ಪಾತ್ರವನ್ನು ಮುಖ್ಯವೆಂದು ತೋರಿಸುತ್ತಾರೆ. ಮಹಾಭಾರತವನ್ನು ಮತ್ತು ಭಗವದ್ಗೀತೆಯನ್ನು ಸರಿಯಾಗಿ ಓದಿ ಎಲ್ಲವೂ ಚೆನ್ನಾಗಿ ಅರ್ಥವಾಗುತ್ತದೆ. ಎಲ್ಲಿಯಾದರೂ ಏನಾದರೂ ಹೇಳೋದು ಮಿಸ್ ಆಗಿದ್ದರೆ, ತಪ್ಪಾಗಿ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನನ್ನ ಪ್ರಯತ್ನಕ್ಕೆ ಸರಿಯಾದಂತಹ ರೆಸ್ಪಾನ್ಸ್ ಬರ್ತಾ ಇಲ್ಲ.
ಒಂದು ವಿಡಿಯೋ ಮಾಡೋದು ಅಷ್ಟೊಂದು ಸುಲಭವಲ್ಲ, ಇದೆಲ್ಲ ನಿಮಗೆ ತಿಳಿದೇ ಇರುತ್ತದೆ. ಎಂತೆಂತಹ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತೀರಾ, ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ನನ್ನ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.